ವೆಲ್ಕಮ್ ಬ್ಯಾಕ್. ರಾಜೇಂದ್ರ ಹತ್ಯೆ ಸುಪಾರಿ ಪ್ರಕರಣದಲ್ಲಿ ಕೇಳಿ ಬರ್ತಾ ಇರೋ ಆ ಪುಷ್ಪ ಏನಿದ್ದಾಳಲ್ಲ, ಆಕೆ ಸಾಮಾನ್ಯ ಲೇಡಿ ಅಲ್ವೇ ಇಲ್ಲ. ಸೊ ಆಕೆಯ ವಿಚಾರದಲ್ಲಿ ಸಾಕಷ್ಟು ಮಾಹಿತಿ ಕೇಳಿ ಬರ್ತಾ ಇದೆ. ರಾಜೇಂದ್ರ ಹತ್ಯೆಗೆ ಸುಪಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೋನ್ ಸಂಭಾಷಣೆಯಲ್ಲಿ ಕೇಳಿ ಬಂದಿರತಕ್ಕಂತ ಪುಷ್ಪ ಆಕೆ ಈಗ ಪೊಲೀಸರ ವಶದಲ್ಲಿದ್ದಾಳೆ. ಸಾಮಾನ್ಯ ಲೇಡಿ ಅಲ್ಲ, ಬೇಬಿ ಪುಷ್ಪ ಅಂತ ಆಕೆ ಹೆಸರು ಆಕೆಯನ್ನ ಕರೀತಾ ಇದ್ದದ್ದು. ಹನಿ ಟ್ರ್ಯಾಪ್ ನಲ್ಲಿ ಎಕ್ಸ್ಪರ್ಟ್ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆಯೂ ಕೂಡ 2 ಹಸಿ ಬಿಸಿ ವಿಡಿಯೋಗಳು ವೈರಲ್ ಆಗಿದ್ವು ಅಂತ ಹೇಳಲಾಗ್ತಾ ಇದೆ. 2023ರಲ್ಲಿ ಡಕಾಯಿತಿ ಪ್ರಕರಣ ದಾಖಲಾಗಿತ್ತು. ಈ A1 ಸೋಮನ ಜೊತೆ ಸೇರಿಕೊಂಡು ದರೋಡೆ ಪ್ರಕರಣದಲ್ಲಿ ಈಕೆ ಇದ್ಲು ಅನ್ನುವಂತ ಮಾಹಿತಿ ಬರ್ತಾ ಇದೆ. ರಾಜೇಂದ್ರ ಆಪ್ತ ರಾಖಿ ಅನ್ನುವಂತ ವ್ಯಕ್ತಿ ಮಾತನಾಡಿರುವಂತ ಒಂದು ಸಂಭಾಷಣೆ ಇತ್ತೀಚೆಗೆ ಬಿಡುಗಡೆ ಆಗಿತ್ತು. ರಿಪಬ್ಲಿಕ್ ಕನ್ನಡ ಅದರ ಎಕ್ಸ್ಕ್ಲೂಸಿವ್ ವಿಚಾರಗಳನ್ನ ಜನತೆಯ ಮುಂದೆ ಇಟ್ಟಿತ್ತು. ಅದರಲ್ಲಿ ಮಾತನಾಡಿರ್ತಕ್ಕಂಥ ಈ ಮಹಿಳೆ ಪುಷ್ಪ, ಈಕೆ ಸಾಮಾನ್ಯ ಮಹಿಳೆ ಅಲ್ಲ, ಈಕೆ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಆರೋಪ ಕೇಳಿಬಂದಿದೆ. ಹಾಗೇನೆ ಇನ್ನೂ ಇದೇ ರೀತಿಯ ಹನಿ ಟ್ರ್ಯಾಪ್ ಪ್ರಕರಣಗಳಲ್ಲಿ ಈಕೆ ಕಂಡು ಬಂದಂತಹ ಒಂದು ಆರೋಪ ಕೂಡ ಕೇಳಿಬರ್ತಾ ಇದೆ. A1 ಸೋಮನ ಜೊತೆ ಸೇರಿ ಈ ಹಿಂದೆಯೂ ಕೂಡ ಈ ತರ ಕ್ರಿಮಿನಲ್ ಕೃತ್ಯಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಈಕೆಯಿಂದ ಇನ್ನಷ್ಟು ಮಾಹಿತಿ ಹೊರಬೀಳತ್ತಾ? ಈಗ ಪೊಲೀಸರ ವಶದಲ್ಲಿದ್ದಾಳೆ ಈಕೆಯಿಂದ ಇನ್ನಷ್ಟು ಮಾಹಿತಿ ಹೊರಬೀಳತ್ತಾ? ಕೇವಲ ರಾಜೇಂದ್ರ ಅವರಿಗೆ ಮಾತ್ರ ಈ ರೀತಿ ಮಾಡ್ತಿದ್ದದ್ದ, ಅಥವಾ ಇನ್ನೂ ಯಾರಿಗೆಲ್ಲ ವ್ಯಕ್ತಿಗಳಿಗೆ ಈ ರೀತಿ ಹನಿ ಟ್ರ್ಯಾಪ್ ಪ್ರಕರಣದ ವಿಚಾರದಲ್ಲಿ ಈಕೆ ಬಳಿ ಮಾಹಿತಿ ಇದೆ? ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಪೊಲೀಸರು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ವೆಲ್ಕಮ್ ಬ್ಯಾಕ್. ರಾಜೇಂದ್ರ ಹತ್ಯೆ ಸುಪಾರಿ ಪ್ರಕರಣದಲ್ಲಿ ಕೇಳಿ ಬರ್ತಾ ಇರೋ ಆ ಪುಷ್ಪ ಏನಿದ್ದಾಳಲ್ಲ, ಆಕೆ ಸಾಮಾನ್ಯ ಲೇಡಿ ಅಲ್ವೇ ಇಲ್ಲ. ಸೊ ಆಕೆಯ ವಿಚಾರದಲ್ಲಿ ಸಾಕಷ್ಟು ಮಾಹಿತಿ ಕೇಳಿ ಬರ್ತಾ ಇದೆ. ರಾಜೇಂದ್ರ ಹತ್ಯೆಗೆ ಸುಪಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೋನ್ ಸಂಭಾಷಣೆಯಲ್ಲಿ ಕೇಳಿ ಬಂದಿರತಕ್ಕಂಥ ಪುಷ್ಪ ಆಕೆ ಈಗ ಪೊಲೀಸರ ವಶದಲ್ಲಿದ್ದಾಳೆ. ಸಾಮಾನ್ಯ ಲೇಡಿ ಅಲ್ಲ, ಬೇಬಿ ಪುಷ್ಪ ಅಂತ ಆಕೆ ಹೆಸರು ಆಕೆಯನ್ನ ಕರೀತಾ ಇದ್ದದ್ದು. ಹನಿ ಟ್ರ್ಯಾಪ್ ನಲ್ಲಿ ಎಕ್ಸ್ಪರ್ಟ್ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆಯೂ ಕೂಡ 2 ಹಸಿ ಬಿಸಿ ವಿಡಿಯೋಗಳು ವೈರಲ್ ಆಗಿದ್ವು ಅಂತ ಹೇಳಲಾಗ್ತಾ ಇದೆ. 2023ರಲ್ಲಿ ಡಕಾಯಿತಿ ಪ್ರಕರಣ ದಾಖಲಾಗಿತ್ತು. ಈ A1 ಸೋಮನ ಜೊತೆ ಸೇರಿಕೊಂಡು ದರೋಡೆ ಪ್ರಕರಣದಲ್ಲಿ ಈಕೆ ಇದ್ಲು ಅನ್ನುವಂತ ಮಾಹಿತಿ ಬರ್ತಾ ಇದೆ. ರಾಜೇಂದ್ರ ಆಪ್ತ ರಾಖಿ ಅನ್ನುವಂತ ವ್ಯಕ್ತಿ ಮಾತನಾಡಿರುವಂತಹ ಒಂದು ಸಂಭಾಷಣೆ ಇತ್ತೀಚೆಗೆ ಬಿಡುಗಡೆ ಆಗಿತ್ತು. ರಿಪಬ್ಲಿಕ್ ಕನ್ನಡ ಅದರ ಎಕ್ಸ್ಕ್ಲೂಸಿವ್ ವಿಚಾರಗಳನ್ನ ಜನತೆಯ ಮುಂದೆ ಇಟ್ಟಿತ್ತು. ಅದರಲ್ಲಿ ಮಾತನಾಡಿರ್ತಕ್ಕಂಥ ಈ ಮಹಿಳೆ ಪುಷ್ಪ, ಈಕೆ ಸಾಮಾನ್ಯ ಮಹಿಳೆ ಅಲ್ಲ, ಈಕೆ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಆರೋಪ ಕೇಳಿಬಂದಿದೆ. ಹಾಗೇನೆ ಇನ್ನೂ ಇದೇ ರೀತಿಯ ಹನಿ ಟ್ರ್ಯಾಪ್ ಪ್ರಕರಣಗಳಲ್ಲಿ ಈಕೆ ಕಂಡು ಬಂದಂತಹ ಒಂದು ಆರೋಪ ಕೂಡ ಕೇಳಿಬರ್ತಾ ಇದೆ. A1 ಸೋಮನ ಜೊತೆ ಸೇರಿ ಈ ಹಿಂದೆಯೂ ಕೂಡ ಈ ತರ ಕ್ರಿಮಿನಲ್ ಕೃತ್ಯಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಈಕೆಯಿಂದ ಇನ್ನಷ್ಟು ಮಾಹಿತಿ ಹೊರಬೀಳತ್ತಾ? ಈಗ ಪೊಲೀಸರ ವಶದಲ್ಲಿದ್ದಾಳೆ ಈಕೆಯಿಂದ ಇನ್ನಷ್ಟು ಮಾಹಿತಿ ಹೊರಬೀಳತ್ತಾ? ಕೇವಲ ರಾಜೇಂದ್ರ ಅವರಿಗೆ ಮಾತ್ರ ಈ ರೀತಿ ಮಾಡ್ತಿದ್ದದ್ದ, ಅಥವಾ ಇನ್ನೂ ಯಾರಿಗೆಲ್ಲ ವ್ಯಕ್ತಿಗಳಿಗೆ ಈ ರೀತಿ ಹನಿ ಟ್ರ್ಯಾಪ್ ಪ್ರಕರಣದ ವಿಚಾರದಲ್ಲಿ ಈಕೆ ಬಳಿ ಮಾಹಿತಿ ಇದೆ? ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಪೊಲೀಸರು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ವೆಲ್ಕಮ್ ಬ್ಯಾಕ್. ರಾಜೇಂದ್ರ ಹತ್ಯೆ ಸುಪಾರಿ ಪ್ರಕರಣದಲ್ಲಿ ಕೇಳಿ ಬರ್ತಾ ಇರೋ ಆ ಪುಷ್ಪ ಏನಿದ್ದಾಳಲ್ಲ, ಆಕೆ ಸಾಮಾನ್ಯ ಲೇಡಿ ಅಲ್ವೇ ಇಲ್ಲ. ಸೊ ಆಕೆಯ ವಿಚಾರದಲ್ಲಿ ಸಾಕಷ್ಟು ಮಾಹಿತಿ ಕೇಳಿ ಬರ್ತಾ ಇದೆ. ರಾಜೇಂದ್ರ ಹತ್ಯೆಗೆ ಸುಪಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೋನ್ ಸಂಭಾಷಣೆಯಲ್ಲಿ ಕೇಳಿ ಬಂದಿರತಕ್ಕಂಥ ಪುಷ್ಪ ಆಕೆ ಈಗ ಪೊಲೀಸರ ವಶದಲ್ಲಿದ್ದಾಳೆ. ಸಾಮಾನ್ಯ ಲೇಡಿ ಅಲ್ಲ, ಬೇಬಿ ಪುಷ್ಪ ಅಂತ ಆಕೆ ಹೆಸರು ಆಕೆಯನ್ನ ಕರೀತಾ ಇದ್ದದ್ದು. ಹನಿ ಟ್ರ್ಯಾಪ್ ನಲ್ಲಿ ಎಕ್ಸ್ಪರ್ಟ್ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆಯೂ ಕೂಡ 2 ಹಸಿ ಬಿಸಿ ವಿಡಿಯೋಗಳು ವೈರಲ್ ಆಗಿದ್ವು ಅಂತ ಹೇಳಲಾಗ್ತಾ ಇದೆ. 2023ರಲ್ಲಿ ಡಕಾಯಿತಿ ಪ್ರಕರಣ ದಾಖಲಾಗಿತ್ತು. ಈ A1 ಸೋಮನ ಜೊತೆ ಸೇರಿಕೊಂಡು ದರೋಡೆ ಪ್ರಕರಣದಲ್ಲಿ ಈಕೆ ಇದ್ಲು ಅನ್ನುವಂತ ಮಾಹಿತಿ ಬರ್ತಾ ಇದೆ. ರಾಜೇಂದ್ರ ಆಪ್ತ ರಾಖಿ ಅನ್ನುವಂತ ವ್ಯಕ್ತಿ ಮಾತನಾಡಿರುವಂತಹ ಒಂದು ಸಂಭಾಷಣೆ ಇತ್ತೀಚೆಗೆ ಬಿಡುಗಡೆ ಆಗಿತ್ತು. ರಿಪಬ್ಲಿಕ್ ಕನ್ನಡ ಅದರ ಎಕ್ಸ್ಕ್ಲೂಸಿವ್
ವಿಚಾರಗಳನ್ನ ಜನತೆಯ ಮುಂದೆ ಇಟ್ಟಿತ್ತು. ಅದರಲ್ಲಿ ಮಾತನಾಡಿರ್ತಕ್ಕಂಥ ಈ ಮಹಿಳೆ ಪುಷ್ಪ, ಈಕೆ ಸಾಮಾನ್ಯ ಮಹಿಳೆ ಅಲ್ಲ, ಈಕೆ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಆರೋಪ ಕೇಳಿಬಂದಿದೆ. ಹಾಗೇನೆ ಇನ್ನು ಇದೇ ರೀತಿಯ ಹನಿ ಟ್ರ್ಯಾಪ್ ಪ್ರಕರಣಗಳಲ್ಲಿ ಈಕೆ ಕಂಡುಬಂದಂತಹ ಒಂದು ಆರೋಪ ಕೂಡ ಕೇಳಿಬರ್ತಾ ಇದೆ. A1 ಸೋಮನ ಜೊತೆ ಸೇರಿ ಈ ಹಿಂದೆಯೂ ಕೂಡ ಈ ತರ ಕ್ರಿಮಿನಲ್ ಕೃತ್ಯಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಈಕೆಯಿಂದ ಇನ್ನಷ್ಟು ಮಾಹಿತಿ ಹೊರಬೀಳತ್ತಾ? ಈಗ ಪೊಲೀಸರ ವಶದಲ್ಲಿದ್ದಾಳೆ ಈಕೆಯಿಂದ ಇನ್ನಷ್ಟು ಮಾಹಿತಿ ಹೊರಬೀಳತ್ತಾ? ಕೇವಲ ರಾಜೇಂದ್ರ ಅವರಿಗೆ ಮಾತ್ರ ಈ ರೀತಿ ಮಾಡ್ತಿದ್ದದ್ದ, ಅಥವಾ ಇನ್ನೂ ಯಾರಿಗೆಲ್ಲ ವ್ಯಕ್ತಿಗಳಿಗೆ ಈ ರೀತಿ ಹನಿ ಟ್ರ್ಯಾಪ್ ಪ್ರಕರಣದ ವಿಚಾರದಲ್ಲಿ ಈಕೆ ಬಳಿ ಮಾಹಿತಿ ಇದೆ? ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಪೊಲೀಸರು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ವೆಲ್ಕಮ್ ಬ್ಯಾಕ್. ರಾಜೇಂದ್ರ ಹತ್ಯೆ ಸುಪಾರಿ ಪ್ರಕರಣದಲ್ಲಿ ಕೇಳಿ ಬರ್ತಾ ಇರೋ ಆ ಪುಷ್ಪ ಏನಿದ್ದಾಳಲ್ಲ, ಆಕೆ ಸಾಮಾನ್ಯ ಲೇಡಿ ಅಲ್ವೇ ಇಲ್ಲ. ಸೊ ಆಕೆಯ ವಿಚಾರದಲ್ಲಿ ಸಾಕಷ್ಟು ಮಾಹಿತಿ ಕೇಳಿ ಬರ್ತಾ ಇದೆ. ರಾಜೇಂದ್ರ ಹತ್ಯೆಗೆ ಸುಪಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೋನ್ ಸಂಭಾಷಣೆಯಲ್ಲಿ ಕೇಳಿ ಬಂದಿರತಕ್ಕಂಥ ಪುಷ್ಪ, ಆಕೆ ಈಗ ಪೊಲೀಸರ ವಶದಲ್ಲಿದ್ದಾಳೆ. ಸಾಮಾನ್ಯ ಲೇಡಿ ಅಲ್ಲ, ಬೇಬಿ ಪುಷ್ಪ ಅಂತ ಆಕೆ ಹೆಸರು, ಆಕೆಯನ್ನ ಕರೀತಾ ಇದ್ದದ್ದು. ಹನಿ ಟ್ರ್ಯಾಪ್ ನಲ್ಲಿ ಎಕ್ಸ್ಪರ್ಟ್ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆಯೂ ಕೂಡ 2 ಹಸಿ ಬಿಸಿ ವಿಡಿಯೋಗಳು ವೈರಲ್ ಆಗಿದ್ವು ಅಂತ ಹೇಳಲಾಗ್ತಾ ಇದೆ. 2023ರಲ್ಲಿ ಡಕಾಯಿತಿ ಪ್ರಕರಣ ದಾಖಲಾಗಿತ್ತು. ಈ A1 ಸೋಮನ ಜೊತೆ ಸೇರಿಕೊಂಡು ದರೋಡೆ ಪ್ರಕರಣದಲ್ಲಿ ಈಕೆ ಇದ್ಲು ಅನ್ನುವಂತ ಮಾಹಿತಿ ಬರ್ತಾ ಇದೆ. ರಾಜೇಂದ್ರ ಆಪ್ತ ರಾಖಿ ಅನ್ನುವಂತ ವ್ಯಕ್ತಿ ಮಾತನಾಡಿರುವಂತಹ ಒಂದು ಸಂಭಾಷಣೆ ಇತ್ತೀಚೆಗೆ ಬಿಡುಗಡೆ ಆಗಿತ್ತು. ರಿಪಬ್ಲಿಕ್ ಕನ್ನಡ ಅದರ ಎಕ್ಸ್ಕ್ಲೂಸಿವ್ ವಿಚಾರಗಳನ್ನ ಜನತೆಯ ಮುಂದೆ ಇಟ್ಟಿತ್ತು. ಅದರಲ್ಲಿ ಮಾತನಾಡಿರ್ತಕ್ಕಂಥ ಈ ಮಹಿಳೆ ಪುಷ್ಪ, ಈಕೆ ಸಾಮಾನ್ಯ ಮಹಿಳೆ ಅಲ್ಲ, ಈಕೆ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಆರೋಪ ಕೇಳಿಬಂದಿದೆ. ಹಾಗೇನೆ ಇನ್ನು ಇದೇ ರೀತಿಯ ಹನಿ ಟ್ರ್ಯಾಪ್ ಪ್ರಕರಣಗಳಲ್ಲಿ ಈಕೆ ಕಂಡುಬಂದಂತಹ ಒಂದು ಆರೋಪ ಕೂಡ ಕೇಳಿಬರ್ತಾ ಇದೆ. A1 ಸೋಮನ ಜೊತೆ ಸೇರಿ ಈ ಹಿಂದೆಯೂ ಕೂಡ ಈ ತರ ಕ್ರಿಮಿನಲ್ ಕೃತ್ಯಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಈಕೆಯಿಂದ ಇನ್ನಷ್ಟು ಮಾಹಿತಿ ಹೊರಬೀಳತ್ತಾ? ಈಗ ಪೊಲೀಸರ ವಶದಲ್ಲಿದ್ದಾಳೆ ಈಕೆಯಿಂದ ಇನ್ನಷ್ಟು ಮಾಹಿತಿ ಹೊರಬೀಳತ್ತಾ? ಕೇವಲ ರಾಜೇಂದ್ರ ಅವರಿಗೆ ಮಾತ್ರ ಈ ರೀತಿ ಮಾಡ್ತಿದ್ದದ್ದ, ಅಥವಾ ಇನ್ನೂ ಯಾರಿಗೆಲ್ಲ ವ್ಯಕ್ತಿಗಳಿಗೆ ಈ ರೀತಿ ಹನಿ ಟ್ರ್ಯಾಪ್ ಪ್ರಕರಣದ ವಿಚಾರದಲ್ಲಿ ಈಕೆ ಬಳಿ ಮಾಹಿತಿ ಇದೆ? ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಪೊಲೀಸರು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ವೆಲ್ಕಮ್ ಬ್ಯಾಕ್. ರಾಜೇಂದ್ರ ಹತ್ಯೆ ಸುಪಾರಿ ಪ್ರಕರಣದಲ್ಲಿ ಕೇಳಿ ಬರ್ತಾ ಇರೋ ಆ ಪುಷ್ಪ ಏನಿದ್ದಾಳಲ್ಲ, ಆಕೆ ಸಾಮಾನ್ಯ ಲೇಡಿ ಅಲ್ವೇ ಇಲ್ಲ. ಸೊ ಆಕೆಯ ವಿಚಾರದಲ್ಲಿ ಸಾಕಷ್ಟು ಮಾಹಿತಿ ಕೇಳಿ ಬರ್ತಾ ಇದೆ. ರಾಜೇಂದ್ರ ಹತ್ಯೆಗೆ ಸುಪಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೋನ್ ಸಂಭಾಷಣೆಯಲ್ಲಿ ಕೇಳಿ ಬಂದಿರತಕ್ಕಂಥ ಪುಷ್ಪ, ಆಕೆ ಈಗ ಪೊಲೀಸರ ವಶದಲ್ಲಿದ್ದಾಳೆ. ಸಾಮಾನ್ಯ ಲೇಡಿ ಅಲ್ಲ, ಬೇಬಿ ಪುಷ್ಪ ಅಂತ ಆಕೆ ಹೆಸರು, ಆಕೆಯನ್ನ ಕರೀತಾ ಇದ್ದದ್ದು. ಹನಿ ಟ್ರ್ಯಾಪ್ ನಲ್ಲಿ ಎಕ್ಸ್ಪರ್ಟ್ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆಯೂ ಕೂಡ 2 ಹಸಿ ಬಿಸಿ ವಿಡಿಯೋಗಳು ವೈರಲ್ ಆಗಿದ್ವು ಅಂತ ಹೇಳಲಾಗ್ತಾ ಇದೆ. 2023ರಲ್ಲಿ ಡಕಾಯಿತಿ ಪ್ರಕರಣ ದಾಖಲಾಗಿತ್ತು. ಈ A1 ಸೋಮನ ಜೊತೆ ಸೇರಿಕೊಂಡು ದರೋಡೆ ಪ್ರಕರಣದಲ್ಲಿ ಈಕೆ ಇದ್ಲು ಅನ್ನುವಂತ ಮಾಹಿತಿ ಬರ್ತಾ ಇದೆ. ರಾಜೇಂದ್ರ ಆಪ್ತ ರಾಖಿ ಅನ್ನುವಂತ ವ್ಯಕ್ತಿ ಮಾತನಾಡಿರುವಂತಹ ಒಂದು ಸಂಭಾಷಣೆ ಇತ್ತೀಚೆಗೆ ಬಿಡುಗಡೆ ಆಗಿತ್ತು. ರಿಪಬ್ಲಿಕ್ ಕನ್ನಡ ಅದರ ಎಕ್ಸ್ಕ್ಲೂಸಿವ್ ವಿಚಾರಗಳನ್ನ ಜನತೆಯ ಮುಂದೆ ಇಟ್ಟಿತ್ತು. ಅದರಲ್ಲಿ ಮಾತನಾಡಿರ್ತಕ್ಕಂಥ ಈ ಮಹಿಳೆ ಪುಷ್ಪ, ಈಕೆ ಸಾಮಾನ್ಯ ಮಹಿಳೆ ಅಲ್ಲ, ಈಕೆ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಆರೋಪ ಕೇಳಿಬಂದಿದೆ. ಹಾಗೇನೆ ಇನ್ನು ಇದೇ ರೀತಿಯ ಹನಿ ಟ್ರ್ಯಾಪ್ ಪ್ರಕರಣಗಳಲ್ಲಿ ಈಕೆ ಕಂಡುಬಂದಂತಹ ಒಂದು ಆರೋಪ ಕೂಡ ಕೇಳಿಬರ್ತಾ ಇದೆ. A1 ಸೋಮನ ಜೊತೆ ಸೇರಿ ಈ ಹಿಂದೆಯೂ ಕೂಡ ಈ ತರ ಕ್ರಿಮಿನಲ್ ಕೃತ್ಯಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಈಕೆಯಿಂದ ಇನ್ನಷ್ಟು ಮಾಹಿತಿ ಹೊರಬೀಳತ್ತಾ? ಈಗ ಪೊಲೀಸರ ವಶದಲ್ಲಿದ್ದಾಳೆ ಈಕೆಯಿಂದ ಇನ್ನಷ್ಟು ಮಾಹಿತಿ ಹೊರಬೀಳತ್ತಾ? ಕೇವಲ ರಾಜೇಂದ್ರ ಅವರಿಗೆ ಮಾತ್ರ ಈ ರೀತಿ ಮಾಡ್ತಿದ್ದದ್ದ, ಅಥವಾ ಇನ್ನೂ ಯಾರಿಗೆಲ್ಲ ವ್ಯಕ್ತಿಗಳಿಗೆ ಈ ರೀತಿ ಹನಿ ಟ್ರ್ಯಾಪ್ ಪ್ರಕರಣದ ವಿಚಾರದಲ್ಲಿ ಈಕೆಯ ಬಳಿ ಮಾಹಿತಿ ಇದೆ? ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಪೊಲೀಸರು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ.